ಜನ ಆರೋಪಿಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. 4 ಜನದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ನಿನ್ನೆನೇ ರಾತ್ರಿನೇ ಆಗಿದ್ದಾರೆ. ಅದು ಅವ್ರಿಗೆ ಕನ್ವೆ ಆಗಿದೆ ಕೂಡ. ಆದಮೇಲೆ ನಾವು ಸೆಕ್ಯೂರ್ ಮಾಡಿದ್ದು. ಇನ್ನೊಬ್ಬರು ಅಬ್ಸ್ಕಾಂಡಿಂಗಲ್ಲಿದ್ದಾರೆ, ಮಾಡ್ತಾಯಿದ್ದೀವಿ, ಟೀಮ್ ಕಳಿಸಿದ್ದೀವಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಸದ್ಯಕ್ಕೆ ಅರೆಸ್ಟ್ ಆಗಿರೋರು ವಾಸಿಮ್ ಅಂತ, ಸರ್ಫರಾಜ್ ಮತ್ತು ಸಾದಿಕ್ ಅಂತ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಅರೆಸ್ಟ್ ಆಗಬೇಕಷ್ಟೇ. ಸಾದಿಕ್ ಅವ್ರದ್ದು ಗೂಡಂಗಡಿ ಇದೆ. ಇವ್ರದ್ದು ಶಿವಾಜಿರಾವ್ ತೀರೋಗಿದವ್ರದ್ದು ಅವ್ರ ಮಗ ಮತ್ತು ಅವರು ಅಂಗಡಿಯಲ್ಲಿ ಕೂತ್ಕೋತಾರೆ, ಭರತ್ ಅಂತ ಮಗ. ನಿನ್ನೆ ಅಂಗಡಿಯಲ್ಲಿರುವಾಗ ಈವ್ನಿಂಗ್ ಅರೌಂಡ್ 7 o'clock ಇವರು ವಾಸಿಮನವರು ಎಗ್ ತೊಗೊಳಕ್ಕೆ ಬಂದರು. 5 ಎಗ್ ಕೊಡು ಅಂತ ಹೇಳಿ 100 ರೂಪಾಯಿ ಕೊಟ್ಟರು. ಆಮೇಲೆ 500 ರೂಪಾಯಿ ಕೊಟ್ಟಿದ್ದೀನಿ, 500 ರೂಪಾಯಿ ಚಿಲ್ಲರೆ ಕೊಡು ನನಗೆ ವಾಪಸ್ ಅಂತ ಕೇಳಿದರು. ನೀನು 100 ರೂಪಾಯಿ ಕೊಟ್ಟಿದ್ದೀಯಾ ಅಂತ ಈ ಹುಡುಗ ಹೇಳ್ತಾನೆ. ಇಲ್ಲ, ಅವರು 500 ಕೊಟ್ಟಿದ್ದು ಅಂತ ಹೇಳ್ತಾರೆ. ಆ ವಿಚಾರಕ್ಕೆ ಜಗಳ ಆಗುತ್ತೆ. ಅಲ್ಲಿ ಸರ್ಕಲಲ್ಲೇ ಇದೆ ಅದು ಸ್ಪಾಟ್, ಅಂಗಡಿದು ಒಂದು ಇದು. ಅಲ್ಲಿ ಜಾಸ್ತಿ ಯೂಶ್ವಲಿ ಜನ ಇರ್ತಾರೆ. ನನಗೆ ಗಲಾಟೆಯಾಗಿ ತಳ್ಳಾಟ ಆಗಿದೆ. ಆವಾಗ ಇವ್ರ ತಂದೆನೂ ಅಲ್ಲಿದ್ದಾರೆ, ಶಿವಾಜಿರಾವ್. ಅವ್ರನ್ನ ತಳ್ಳಿದ್ದಾರೆ, ಅವ್ರು ಕೆಳಗಡೆ ಬಿದ್ದಿದ್ದಾರೆ, ಅನ್ಕಾನ್ಸಿಯಸ್ ಆಗಿದ್ದಾರೆ. ಇಮ್ಮಿಡಿಯೇಟ್ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗಿದಾಗ ಬ್ರಾಡ್ ಡೆಡ್ ಅಂತ ಆಗಿದೆ. ಅದು ಅವರು ಕಂಪ್ಲೇಂಟು ಈ ಥರ ಕೊಟ್ಟಿದ್ದಾರೆ. ನಾವು ಹಾಸ್ಪಿಟ್ಲನ್ನು ಮತ್ತೆ ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ PM ಮಾಡಿಸಿ ಈಗ ಬೆಳಗ್ಗೆ ಅವರಿಗೆ ಬಾಡಿ ಕೊಟ್ಟಿದ್ದೀವಿ. ಮಾರ್ಕೆಟಲ್ಲಿ ಪದೇ ಪದೇ ಹಿಂದೂಗಳ ಮೇಲೆ ಹಲ್ಲೆ ಆಗ್ತಾನೆ ಇದ್ದಾವೆ ಅಂತ ಆರೋಪಗಳು ಕೂಡ ಮಾಡಿದ್ರು. ಮುಸ್ಲಿಮರು ಹಲ್ಲೆ ಮಾಡ್ತಾರೆ ಹಿಂದೂಗಳ ಮೇಲೆ, ನಮ್ಮ ಏಳಿಗೆಯನ್ನು ಸಹಿಸಕ್ಕಾಗ್ತಿಲ್ಲ ಅಂತ ಆರೋಪ ಮಾಡಿದ್ರು. ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ನಿನ್ನೆ ಆಗಿದ್ದ ಘಟನೆಯಲ್ಲಿ ಅದೇನು ಗೂಡಂಗಡಿ ಇದೆ ಅಲ್ಲಿ ಕಲ್ಲು ಹಾಕ್ಕೊಂಡು ಕೂರಕ್ಕೆ ಒಂದು ಸಣ್ಣ ಇದು ಮಾಡ್ಕೊಂಡಿದ್ದಾರೆ, ತಾವು ನೋಡಿರ್ಬೋದು. ಅಲ್ಲಿ ಇವರು ಅದ್ರ ಹತ್ತಿರಕ್ಕೆ ಅವ್ರ ಸಾಮೀಲಿದೆ. ಈಗ ಯಾರು ಆರೋಪಿಗಳಿದ್ದಾರೆ ಅವ್ರ ಸಾಮೀಲಿದೆ. ಅವರು ಯಾವಾಗಲೂ ಅಲ್ಲೇ ಬಂದು ಕೂತ್ಕೋತಿದ್ರು ಅಂತ ಎಲ್ಲರೂ ಹೇಳ್ತಾರೆ. ಎರಡೂ ಕಡೆಯವರು ಹೇಳ್ತಾರೆ. ಇವರು ಸ್ಪೆಷಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಕಡೆಯವರು ಹೇಳ್ತಾರೆ. ಮುಂಚೆಯಿಂದನೂ ಅಲ್ಲೇ ಬಂದು ಕೂತ್ಕೋತಿದ್ರು, ಮಾತಾಡ್ತಾಯಿದ್ರು. ಯಾವಾಗಲೂ ಕೂರಬೇಕಾದ್ರೆ ಕೂರಕ್ಕೆ ಒಂದು ಜಾಗ ಥರ ಮಾಡ್ಕೊಂಡಿದ್ದಾರೆ, ಕಲ್ಲು ಹಾಕ್ಕೊಂಡು ಬೆಂಚ್ ಥರ ಅಲ್ಲೇ ಕೂತ್ಕೋತಿದ್ರು. ಫಸ್ಟ್ ಟೈಮ್ ಬಂದುಬಿಟ್ಟು ಯಾವನೋ ವ್ಯಾಪಾರ ಮಾಡ್ತಾಯಿದ್ದಾನೆ, ಅವನಿಗೆ ಏಳಿಗೆ ಸಹಿಸ್ಕೊಳ್ತಾ ಇಲ್ಲ, ಆ ಥರ ಆಗಿಲ್ಲ. ಅಲ್ಲಿ ಭಾಳ ವರ್ಷದಿಂದ ಇವ್ರದ್ದು ಗೂಡಂಗಡಿನೇ ಇದೆ, ಅದ್ರ ಮೇಲೆ ಜೀವನ ಮಾಡ್ತಾಯಿದ್ದಾರೆ. ಅವ್ರು ಭಾಳ ವರ್ಷದಿಂದ ಸಾಮೇಲಿದೆ, ಅವರು ಅದ್ರ ಮೇಲೆ ಜೀವನ ಮಾಡ್ತಾಯಿದ್ದಾರೆ. ಬಟ್ ಅವರು ಯಾವಾಗಲೂ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರೋದು ಅದೆಲ್ಲ ಮುಂಚೆನೇ ಇತ್ತು. ನೋಡಿದವರು ಇದ್ದಾರೆ. ಈ ಹಿಂದೆ ಗಲಾಟೆ 3 ಸಲ ಅವ್ರ ಕುಟುಂಬಸ್ಥರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಓಟಿ ಬರ್ತಾರೆ, ಅದನ್ನು ಮಾಡ್ತಾರೆ ಅಂತೇಳಿ ನಮ್ಮ ಅಂಗಡಿ ಮೇಲೆ ತಂಟೆ ತಕರಾರು ಮಾಡಿದ್ರು. ಅವಾಗ್ಲೂ ನಮಗೆ ಕಿರಿಕಿರಿ ಮಾಡಿದ್ರು 2 ಸಲ. ಇದು ಮೊದಲೇ ಸಲ ಅಲ್ಲ. ಈಗ ಸಾಮಾನ್ಯವಾಗಿ ನೀವು ಕೂಡ ಅಂಜುಮನ್ ಕಮಿಟಿಯವ್ರನ್ನ ಅವ್ರನ್ನ ಕರೆದು ಮೀಟಿಂಗ್ ಮಾಡ್ತಿರ್ತೀರಿ, ಹೇಳ್ತಿರ್ತೀರಿ. ಇದು ಕೊನೆಯದಾಗಿ ಇವ್ರಿಗೆ ಏನಾದ್ರು ಈ ಥರದ್ದು ಹೇಳಿದ್ದು ಅಥವಾ ಸ್ಟೇಷನಿಂದ ಕರೆದು? ಇಲ್ಲ, ಸ್ಟೇಷನಿಗೇನು ಆಗಿಲ್ಲ. ಈಗ ರೀಸೆಂಟಾಗಂತೂ ಏನೋ ಇವರಿಬ್ಬರು ಮಧ್ಯೆ ಆಗಿದ್ದು. ಆ ಹುಡುಗ ಆ ಥರ ಹೇಳಿದ, ನಮ್ಮ ಹತ್ರನೂ ಹೇಳಿದ. ಬಟ್ ಅವ್ನು ಕಂಪ್ಲೇಂಟಲ್ಲಿ ಏನು ಮುಂಚೆಯಿಂದನೂ ಸ್ವಲ್ಪ ಅವ್ರು ಇದು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗೇನು ಇದು ಮಾಡಲಿಲ್ಲ. ಬಟ್ ಜೊತೆಗೆ ಇರೋರವರೆಲ್ಲ ಅಂದರೆ ಯಾವಾಗಲೂ ಭೇಟಿ ಆಗೋರು, ದಿನ ಜೊತೆಗೆ ಕೂತಿರೋರು. ನಿನ್ನೆ ಸಡನ್ ಇದರಲ್ಲಿ ಅದು 500-100 ರೂಪಾಯಿ ಚಿಲ್ಲರೆ ಲೆಕ್ಕದಲ್ಲಿ ಅದು ಘಟನೆ ಆಗಿದೆ. ದುರ್ಘಟನೆ. 4 ಜನ ಒಟ್ಟಿಗೆ ಇದ್ದರು ಅಂತಲೇ ಕೊಟ್ಟಿದ್ದಾರೆ. ನಾವು ಅದೇ ಥರ ತೊಗೊಂಡಿದ್ದೀವಿ. ಹಾಂ, ಎಲ್ಲ ಸ್ವಂತ ಅಂತಂದ್ರು 4 ಜನನೂ. ಅದೇ ಹೇಳ್ತಾ ಇದ್ದೀನಲ್ಲ, ಅವ್ರು ಅಷ್ಟೇ, ಅವ್ರ ಅಪ್ಪ ಅಷ್ಟೇ ಅಲ್ಲ, ಇವರು ಕೂಡ ಅಲ್ಲೇ ಕುತ್ಕೋತಾ ಇದ್ರು ಅಂತ ಅವರು ನೋಡಿದವರು ಹೇಳ್ತಾರೆ. ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಏನೇನಾಗ್ತಿತ್ತು ಹಿಂದೆ ಬ್ಯಾಕ್ಗ್ರೌಂಡು ನೀವೇನು ಹೇಳ್ತಿದ್ರೆ ಅದ್ರ ಬಗ್ಗೆ ಎಲ್ಲ ತೊಗೊಳ್ತೀವಿ ನಾವು. ಬಟ್ ಓವರಾಲ್ ನಿನ್ನೆ ಆಗಿದ್ದ ಇನ್ಸಿಡೆಂಟು ತಳ್ಳಾಟ ಆಗಿಬಿಟ್ಟು ಆಗಿದೆ. ಎರಡೂ ಇದಕ್ಕೆ ಸಂಬಂಧಪಟ್ಟವ್ರು ಇದ್ದಾರೆ ಅನ್ನೋದು ಅಷ್ಟೇ. ಅಲ್ಲಿ ರ್ಯಾಂಡಮ್ ಯಾರೂ ಇರ್ಬೋದಾಗಿತ್ತು. ಆ ಜಗಳದಲ್ಲಿ ಬೇರೆ ಯಾರವನೂ 500 ರೂಪಾಯಿ ಕೊಟ್ಟಿದ್ದೀನಿ ಅಂತ ಜಗಳ ಮಾಡ್ಬೋದಾಗಿತ್ತು. ಜಸ್ಟ್ ಬಿಕಾಸ್ ಆಫ್ ಅವರು ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ರು, ಇವರು ಮರಾಠದವರಿದ್ದರು. ಅದನ್ನು ಕಮ್ಯುನಲ್ ಅಂತ ಹೇಳ್ತಿದ್ದಾರೆ. ದಿಸ್ ಇಸ್ ನಾಟ್ ಕಮ್ಯುನಲ್. ಪ್ರಮುಖವಾಗಿ ಮೃತಪಟ್ಟಿದ್ದ ಶಿವಾಜಿ ಆಗಲಿ ಮತ್ತು ಭರತ್ ಅವ್ರ ಮೇಲೆ ಪ್ರಕರಣಗಳೇನಾದರೂ ಇಲ್ಲ ಅದನ್ನು ಆಮೇಲೆ ವೆರಿಫೈ ಮಾಡ್ತೀವಿ ನಾವು. ಇಲ್ಲ ನಾವೀಗ ಈ ಜಸ್ಟ್ ಅವರು ತಂದೆ ಕಳ್ಕೊಂಡಿದ್ದಾರೆ, ಇದು FIR ಆಗಿದೆ, ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಇನ್ ಫ್ಯೂಚರ್ ಏನಾಗಿದೆ ಅಂತ ಆಮೇಲೆ ಅದನ್ನು ವೆರಿಫೈ ಮಾಡ್ತೀವಿ.
ಶಿವಾಜಿರಾವ್ ಮೇಲ್ನೋಟಕ್ಕೆ ಏನೂ ಗಾಯಗಳಿಲ್ಲ ಅಂತ ಇಲ್ಲಿ ಡಾಕ್ಟರ್ ಹೇಳಿದರು ನಮಗೆ. PM ಆಗಿದೆ, ವರದಿ ಬರುತ್ತೆ. ಮೇಲ್ನೋಟಕ್ಕೆ ಏನೂ ಗಾಯಗಳು ಕಂಡು ಬಂದಿಲ್ಲ, ಯಾವುದೇ ಥರದ ಗಾಯ ಬಾಡಿಯಲ್ಲಿ ಏನೂ ಇಲ್ಲ. ಅವ್ರಿಗೆ ಅಲ್ಲ, ಮೇಲ್ನೋಟಕ್ಕೆ ಈಗ ಇನ್ಕ್ವೆಸ್ಟ್ ಆಗಿದೆ, PM ಆಗಿದೆ, ಅದ್ರ ಮೇಲೆ ಗೊತ್ತಾಗುತ್ತೆ ಇಂಟರ್ನಲ್ ಇಂಜುರೀಸ್ ಏನಾದ್ರು ಇತ್ತಾ, ಯಾವ ಕಾರಣಕ್ಕೆ ಡೆತ್ ಆಗಿದೆ ಅಂತ ಈಗ PM ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಹೃದಯ ಸಂಬಂಧಿ ಕಾಯಿಲೆ ಅದಕ್ಕೆ ಅದೇ ಗೊತ್ತಾಗುತ್ತೆ, ಅದು PM ಅಲ್ಲೇ ಗೊತ್ತಾಗಬೇಕು. ಹೃದಯ ಸಂಬಂಧಿ ಕಾಯಿಲೆ ಕೂಡ ಇತ್ತು ಅನ್ನೋದಿದೆ. ಅದನ್ನು ಹೇಳ್ತಾ ಇದ್ದಾರೆ, ಸ್ವಲ್ಪ ವೀಕ್ ಇದ್ದರು, 1-2 ವರ್ಷದಿಂದನೋ ಅಥವಾ 2 ತಿಂಗಳಿಂದನೋ ಅವ್ರಿಗೆ ಸ್ವಲ್ಪ ಏನೋ ಹಾರ್ಟ್ ಅಟ್ಯಾಕ್ ಇದು ಆಗಿತ್ತು ಅಂತ. ಅದೆಲ್ಲ ಮೆಡಿಕಲ್ ರಿಪೋರ್ಟ್ ನಾವು ಆಮೇಲೆ ತೊಗೊಳ್ತೀವಿ. ನಮಗೇನಿದ್ರು ಈ PM ರಿಪೋರ್ಟ್ ಮೇಲೇ ನಮ್ಮದು ಇದಾಗೋದು, ಇನ್ವೆಸ್ಟಿಗೇಷನ್ ಆಗೋದು. ಫರ್ದರ್ ಅವ್ರದ್ದು ಏನು ಟ್ರೀಟ್ಮೆಂಟ್ ಇತ್ತು ಅದು ಅವ್ರು ಏನು ಕೊಡ್ತಾರೆ ಅದನ್ನು ತೊಗೊಳ್ತೀವಿ ಆಮೇಲೆ. ಬಂದೋಬಸ್ತ್ ಯಾವ ಥರ ಇದೆ? ಬಂದೋಬಸ್ತ್ ಕಂಟಿನ್ಯೂ ಇರುತ್ತೆ. ಈಗ ಆಲ್ಮೋಸ್ಟ್ ಅವ್ರದ್ದು ಇದು ಶವಗಾರಕ್ಕೆ ರೀಚ್ ಆಗಿದೆ ಬಾಡಿ. ಅವರೆಲ್ಲ ಅವ್ರ ಸಂಪ್ರದಾಯದಂತೆ ಮಾಡ್ಕೋತಾರೆ. ಅವ್ರು ಹೇಳಿದ ಟೈಮ್ಗೆ ನಾವು ಬಾಡಿ ರಾತ್ರಿನ ಇದನ್ನು ಮಾಡಿಸಿ ತಲುಪಿಸಿದ್ದೀವಿ. ನಮ್ಮ ಕಡೆಯಿಂದ 100% ಸಹಕಾರ ಕೊಟ್ಟಿದ್ದೀವಿ. ಅವರು ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಮ್ಮ ಭರವಸೆ ಇಟ್ಟು ಇಲ್ಲಿ ಲೋಕಲ್, ನಾನು ಹೇಳ್ತಾ ಇರೋದು ಲೋಕಲಲ್ಲಿ ಏನೂ ಸಮಸ್ಯೆ ಇಲ್ಲ.